ಬನ್ನಿ ಇವತ್ತು ಒಂದು ಟೇಸ್ಟಿಯಾಗಿರುವಂಥ ಫಾಲೂದಾ ರೆಸಿಪಿ ನೋಡೋಣ. ಇದು ಮಾಡಿರೋದು ಬಾದಾಮ್ ಪಿಸ್ತಾ ಫ್ಲೇವರ್. ಬನ್ನಿ ನೋಡೋಣ ಯಾವ ರೀತಿ ಮಾಡೋಣ ಅಂತ. ಹಲೋ ಫ್ರೆಂಡ್ಸ್, ನಮ್ಮ ಸ್ವಾದ್ ಚಾನೆಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಲ್ಲೇ ನಾವು ಇನ್ನು ತಗೊಂಡಿರೋದು ಒಂದು ರೆಡಿಮೇಡ್ ಫಾಲೂದಾ ಮಿಕ್ಸ್ ಪಿಸ್ತಾ ಫ್ಲೇವರ್. ಈ ಮಿಕ್ಸ್ಚರ್ 100 ಗ್ರಾಮ್ ಇದೆ. ನಿಮಗೆ ರೆಡಿಮೇಡ್ ಫಾಲೂದಾ ಮಿಕ್ಸ್ ತೊಗೊಳೋದಿರಾಕಿಲ್ಲ ಅಂದ್ರೂ ನಡೆಯುತ್ತೆ. ನೀವು ಸಪ್ರೇಟಾಗಿ ಇಂಗ್ರೀಡಿಯೆಂಟ್ಸ್ ತೊಗೋಬೋದು. ಇದರಲ್ಲಿ ಭಾಳ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ. ಒಂದು ಸಬ್ಜಾ ಸೀಡ್ಸ್, ಶಾವ್ಗಿ, ಬಾದಾಮ್ ಪೌಡರ್, ಪಿಸ್ತಾ ಫ್ಲೇವರಿಂಗ್ ಸಬ್ಸ್ಟೆನ್ಸ್, ಕಾರ್ನ್ಫ್ಲೋರ್, ಸ್ವಲ್ಪ ಗ್ರೀನ್ ಕಲರ್ ಮತ್ತು ಸಕ್ಕರೆ. ಫಾಲೂದಾ ಪ್ರಿಪೇರ್ ಮಾಡೋಕ್ಕೆ ಒಂದು ಪ್ಯಾನಲ್ಲಿ ಹಾಲು ಹಾಕಿ ಬಿಸಿ ಮಾಡೋಕ್ಕೆ ಇಡಿ. ಇಲ್ಲೇ ತೊಗೊಂಡಿರೋದು ಅರ್ಧ ಲೀಟರ್ ಹಾಲು ಮತ್ತು 100 ಗ್ರಾಮ್ ಮಿಕ್ಸ್ಚರ್. ಅದರಲ್ಲಿ 100 ml ಅಷ್ಟು ನೀರು ಆ್ಯಡ್ ಮಾಡಬೇಕು. ಒಂದು ಕುದಿ ಬಂದಮೇಲೆ ಅದರಲ್ಲಿ ನೀವು ಫಾಲೂದಾ ಮಿಕ್ಸನ್ನು ಆ್ಯಡ್ ಮಾಡಿ ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದನ್ನು ಚೆನ್ನಾಗಿ ಒಂದು 10 to 15 ಮಿನಿಟ್ಸ್ ಕುದಿಸ್ಕೋಬೇಕು. ಅದು ಪೂರಾ ಮಿಕ್ಸ್ಚರ್ ಒಂದು ಸ್ವಲ್ಪ ಥಿಕ್ ಆಗಬೇಕು. ಬಿಸಿಲುಗಾಲ ದಿವಸ ಇದ್ದಾಗೆ ಈ ರೀತಿ ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿ ಆಪ್ಷನ್ ಇರುತ್ತೆ. ನೋಡಿ, ಫಾಲೂದಾ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ಯಾವ ರೀತಿ ಕಲರ್ ಚೇಂಜ್ ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ ಕೂಲ್ ಡೌನ್ ಆಗೋಕ್ಕೆ ಬಿಡಿ. ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಅದನ್ನು ಫ್ರಿಜ್ನಲ್ಲಿ ಒಂದು 4 to 5 hours ಇಟ್ಬಿಡಿ. ಫ್ರಿಜ್ದಿಂದ ಅದನ್ನು ತೆಗೆದು ಒಂದು ಗ್ಲಾಸ್ನಲ್ಲಿ ಸರ್ವ್ ಮಾಡಿ ಮತ್ತು ಮೇಲಿಂದ ಐಸ್ ಕ್ರೀಮ್ ಮತ್ತು ಬಾದಾಮ್ ಹಾಕಿ. ಈ ಕ್ವಿಕ್ ಸಮ್ಮರ್ ಡ್ರಿಂಕ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.